ಎಲ್ಲರೂ ಆರಾಮಾಗಿ ನೆಮ್ಮದಿಯಾಗಿ ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಹೋಗಿರ್ತಾರೆ. ಯಾರಿಗೂ ಯಾವತ್ತೂ ಅಂದಾಜು ಕೂಡ ಇರಲ್ಲ ಅವ್ರ ಜಾತಿಯಿಂದ ಆಗಲಿ ಅವ್ರ ಧರ್ಮದಿಂದ ಆಗಲಿ ಅವ್ರ ಪ್ರಾಣನ ಅವರು ಇಷ್ಟಪಟ್ಟಿರೋರನ್ನ ಕಳ್ಕೊತಾರೆ ಅಂತ ಹೇಳಿ. ಆವತ್ತು ಆ ಪಹಲ್ಗಾಮಲ್ಲಿ ಆಗಿದ್ದ ದುರಂತಕ್ಕೆ ಭಾರತ ಉತ್ತರ ಕೊಡಲೇಬೇಕು ಅಂತ ತುಂಬ ಸಿದ್ಧತೆ ಮಾಡ್ಕೊಂಡಿತ್ತು ಕೂಡ. ಮತ್ತು ಅವರಷ್ಟು ನೀಚ ಬುದ್ಧಿಯಾಗಿ ನಾಗರಿಕರಿಗಾಗಲಿ ಒಂದು ಎಮೋಷ್ನಲ್ ಇದನ್ನ ಸೆಂಟಿಮೆಂಟ್ಸ್ನ ಯಾವತ್ತೂ ಹಾಳು ಮಾಡೋಕ್ಕೆ ಹೋಗಲಿಲ್ಲ ಭಾರತ. ಯಾವತ್ತೇ ಆಗಲಿ ಭಾರತದ್ದು ಯಾವಾಗಲೂ ಅಗೇನ್ಸ್ಟ್ ಅವರ್ ಫೈಟ್ ಈಸ್ ಅಗೇನ್ಸ್ಟ್ ಟೆರರಿಸಮ್, ನಾಟ್ ಪಾಕಿಸ್ತಾನ್ ಆರ್ ಎನಿ ನೇಷನ್ ಆರ್ ಎನಿ ಪೀಪಲ್ ಹೂ ಆರ್ ನಾಟ್ ಇವನ್ ಮ್ಯಾಟರ್ ಟು ಇಂಡಿಯಾ. ಇಂಡಿಯಾ ಇಸ್ ಗ್ರೋಯಿಂಗ್, ವಿ ಆರ್ ಹೈ, ಪಾಕಿಸ್ತಾನ್ ಇಸ್ ನಥಿಂಗ್ ಟು ಅಸ್. ಅಷ್ಟೇ. ಜಗತ್ತಿನ ನಾಯಕರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋ ಥರ ಅವರು ಎರಡು ಕಡೆಯೂ ಬರಲಿಲ್ಲ. ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಅವರು ಯಾವಾಗಲೂ ಭಾರತದ ಕಡೆ ಸಪೋರ್ಟ್ ಇರ್ತಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ದೇ ಡಿಡ್ಂಟ್ ರೀಚ್ ಇಟ್. ಹೋಪ್ ಅವ್ರು ರೀಚ್ ಆಗಿಲ್ಲ ಅಂದರೂ ಕೂಡ ನಾವು ಭಾರತ ಯೂತ್ ಕೂಡ ಯಾವುದೇ ನೇಷನ್ ಮೇಲೆ ಆಗಲಿ ಯಾರ ಮೇಲೆ ಡಿಪೆಂಡೆಂಟ್ ಆಗ್ದೇ ಆತ್ಮನಿರ್ಭರ್ ಭಾರತ್ ಅಂತ ಮೋದಿ ಯಾವ ಥರ ಬೀಜ ಬಿತ್ತಿದ್ದಾರೆ ಅದರದ ಮರದ ನೆರಳಲ್ಲಿ ನಾವು ಬದುಕಬೇಕು. ಯಾವ ದೇಶ ನಮಗೆ ಸಪೋರ್ಟ್ ಮಾಡುತ್ತೋ, ಯಾವ ದೇಶ ನಮಗೆ ಬಿಡುತ್ತೋ, ದಟ್ ಡಸಂಟ್ ಮ್ಯಾಟರ್. ನಾವು ಯಾವ ಥರ ಸ್ಟ್ರಾಂಗ್ ನಿಲ್ತೀವೋ ಅದು ಇಂಪಾರ್ಟೆಂಟ್ ಆಗುತ್ತೆ. ತಮ್ಮ ಹೆಸರು? ಉದಯ್.